ನಮ್ಮ ಮದುವೆ ಆಲ್ಬಮ್ ನಮಗೆ ಸಿಕ್ಕಿದ್ದು ಯಾವಾಗ ಗೊತ್ತಾ? ಅಕ್ಟೋಬರ್ 7ನೆಯ ತಾರೀಕಿಗೆ ರಾತ್ರಿ 8, 8:15 ಸಮಯಕ್ಕೆ. ನಮ್ಮ ಮದುವೆ ಆಲ್ಬಮ್ ನಮ್ಮ ಕೈಗೆ ಸಿಗ್ಬೇಕಾದ್ರೆ ಅಪೂರ್ವ ಇಹಲೋಕವನ್ನ ತ್ಯಜಿಸಿ ಆಗಿತ್ತು. ನವೆಂಬರ್ 10, 2019 ನಮ್ಮ ಮದುವೆ ಆದದ್ದು. ಅದಾದ್ಮೇಲೆ 2025 ಅಕ್ಟೋಬರ್ 7ರವರೆಗೆ ನಮ್ಮ ಮದುವೆ ಆಲ್ಬಮ್ ಯಾಕೆ ನಮ್ಮ ಕೈಗೆ ಸಿಕ್ಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಫೋಟೋಗ್ರಾಫರ್ಗೆ ಬೈಯೋದಕ್ಕೆ ಹೋಗ್ಬೇಡಿ, ಅವರು ತುಂಬಾ ಒಳ್ಳೆಯವರು. ಎಲ್ಲವನ್ನು ಅವರು ಚೆನ್ನಾಗೇ ಮಾಡಿದ್ರು, ತಪ್ಪಿದ್ದದ್ದು ನಮ್ದೇ. ಕಾರಣ ಏನು ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಕುಟುಂಬಗಳ ಬಗ್ಗೆ ಒಂದಿಷ್ಟು ಹಿನ್ನೆಲೆ. ನಾನು ಸಣ್ಣ ಕುಟುಂಬದಿಂದ ಬಂದಿರುವವನು. ನನಗಿರುವಂತಹದ್ದು 3-4 ಜನ ಕಸಿನ್ಸ್, ಕ್ಲೋಸ್ ಇರುವವರು ಅಷ್ಟು ಜನ ಮಾತ್ರ. ಉಳಿದವರು ಇದ್ದಾರೆ, ಎಕ್ಸ್ಟೆಂಡೆಡ್ ಫ್ಯಾಮಿಲಿಗಳು ಕೂಡ ಇದ್ದಾವೆ. ಅವರೆಲ್ಲರದ್ದು ಪರಿಚಯ ಇರಬಹುದು, ಬಟ್ ಆತ್ಮೀಯತೆ ಅಷ್ಟೊಂದೇನೂ ಇಲ್ಲ. ಕಾರಣಗಳು ಹಲವಾರು. ನಾನು ಹುಟ್ಟಿದಂತಹ ಜಾಗ ಒಂದು, ನನ್ನಪ್ಪ ಹುಟ್ಟಿದಂತಹ ಜಾಗ ಒಂದು, ಬೆಳೆದಂತಹ ಜಾಗ ಇನ್ನೊಂದು, ಮತ್ತೆ ಉದ್ಯೋಗಕ್ಕಾಗಿ ಹೋದ ಜಾಗ ಇನ್ನೊಂದು. ಸೇಮ್ ಸ್ಟೋರಿ ಬೈ ಮೀ ಆಸ್ ವೆಲ್. ಅಮ್ಮನ ಕಥೆಯಲ್ಲೂ ಕೂಡ ಅದೇ ಪರಿಸ್ಥಿತಿ. ಟ್ರಾನ್ಸ್ಫರಬಲ್ ಜಾಬ್ಸ್ನಲ್ಲಿ ಇದ್ದಾಗ ಸಂಬಂಧಗಳನ್ನು ಉಳಿಸಿಕೊಳ್ಳೋದು, ಫಂಕ್ಷನ್ಗಳಿಗೆ ಹೋಗುವಂತಹದ್ದು, ಅದೆಲ್ಲ ತುಂಬ ಸುಲಭ ಆಗೋದಿಲ್ಲ. ಹಾಗಾಗಿ ದಿಸ್ ಇಸ್ ವಾಟ್ ಇಟ್ ಈಸ್. ಬಟ್ ಅಪೂರ್ವ ಕೇಸಲ್ಲಿ ಅವಳಿಗೆ 38 ಜನವೋ 40 ಜನವೇನೋ ಡೈರೆಕ್ಟ್ ಕಸಿನ್ಸೇ ಇದ್ರು. ಅಷ್ಟು ದೊಡ್ಡ ಕುಟುಂಬ. ಅತ್ತೆಯಂದ್ರು, ಮಾವಂದ್ರು, ದೊಡ್ಡಮ್ಮಂದ್ರು, ದೊಡ್ಡಪ್ಪಂದ್ರು, ಹೀಗೆ ಪ್ರತಿಯೊಬ್ಬರನ್ನು ಹೊಂದಿದ್ದಂತಹ ಕುಟುಂಬ ಅದು. ಹಾಗಾಗಿ ಆ ಕುಟುಂಬದಲ್ಲಿ ಹಿರಿಯರು ತುಂಬಾ ಜನ ಇದ್ರು. ಹೀಗೆ ಹಿರಿಯರು ತುಂಬಾ ಜನ ಇರಬೇಕಾದ್ರೆ ನಿಮ್ಮ ಮದುವೆ ಆಲ್ಬಮ್ನಲ್ಲಿ ಅವರೆಲ್ಲರ ಫೋಟೋ ಇರಬೇಕಾಗಿರುವಂತಹದ್ದು ಕೂಡ ಅತಿ ಮುಖ್ಯ ಆಗತ್ತೆ. ಒಂದು ವೇಳೆ ಫೋಟೋ ಆಲ್ಬಮ್ ಅನ್ನ ಮಾಡಿಸೋದಕ್ಕೆ ಹೊರಟ ಮೇಲೆ, ಆಲ್ಬಮ್ ಮನೆಗೆ ಬಂದ ಮೇಲೆ ಅದನ್ನು ಅವ್ರಿಗೆ ತೋರಿಸ್ಬೇಕಾದ್ರೆ ಅವರ ಫೋಟೋ ಆಲ್ಬಮ್ನಲ್ಲಿ ಇಲ್ಲ ಅಂದ್ರೆ ಅವರು ಬೇಜಾರು ಮಾಡಿಕೊಳ್ತಾರೆ. ಬೇಕಿರುವಂತಹ ಫೋಟೋದಲ್ಲಿ ಅಪೂರ್ವ ನಗ್ತಾ ಇರಬೇಕು, ಅವಳ ಮುಖ ಸೊಟ್ಟಗಿದೆ ಅಂತ ಹೇಳಿದ್ರೆ ಅವಳಿಗೆ ಬೇಜಾರಾಗುತ್ತೆ. ಫಾರ್ ಮೀ ಇಟ್ ಡಸ್ ನಾಟ್ ಮ್ಯಾಟರ್ ಎನಿ ವಿಚ್ ವೇಸ್, ನೀನು ಚೂಸ್ ಮಾಡಿದ ಫೋಟೋ ನನಗೂ ಓಕೆ ಅಂತ ನಾವು ಇಷ್ಟು ಮಾಡೋದಕ್ಕೆ ಹೊರಟವರು. ಫೋಟೋಗ್ರಾಫರ್ ನಮ್ಮನ್ನು ಕರೆದಿದ್ರು, ಹೇಳಿದರು, ಮದುವೆ ಆಗಿ ಒಂದು 15-20 ದಿನಕ್ಕೆ ಬನ್ನಿ, ಫೋಟೋ ಚೂಸ್ ಮಾಡಿ, ಅಟ್ಲೀಸ್ಟ್ ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸುವಂತಹ ಫೋಟೋಗಳನ್ನು ಚೂಸ್ ಮಾಡಿ, ಉಳಿದದ್ದನ್ನು ನಾನೇ ಮಾಡಿ ಚಂದಕ್ಕೆ ಆಲ್ಬಮ್ ಪ್ರಿಪೇರ್ ಮಾಡಿ ನಿಮಗೆ ಕೊಡ್ತೀನಿ ಅಂತ. ನಾವು ಮಾಡಿಕೊಡ್ತೀವಿ ಅಂತಂದ್ವಿ. ಒಂದು 6 ತಿಂಗಳು ನಮಗೂ ಎಂತೂಸಿಯಾಸಮ್ ಇತ್ತು. ಒಂದು 200 ಫೋಟೋಗಳನ್ನು ಶಾರ್ಟ್ ಲಿಸ್ಟ್ ಕೂಡ ಮಾಡಿಟ್ಟಿದ್ವಿ. ಅದಾದಮೇಲೆ ನಮ್ಮ ಪರಿಸ್ಥಿತಿ ಹೇಗಿರುವಂತಹದ್ದು ಅಂತ ಹೇಳಿದರೆ, ಸಮಯ ಸಿಕ್ಕಿದ್ರೆ ಎಲ್ಲಿಗಾರು ಓಡುವವರು ನಾವು. ಸಮಯವೇ ಸಿಗ್ತಿರ್ಲಿಲ್ಲ, ಅಥವಾ ಅಗೈನ್ ಟೈಮ್ ಈಸ್ ಸಮಥಿಂಗ್ ಲಿಕ್ವಿಡ್. ಇಟ್ ಸ್ಟ್ರೆಚಸ್ ಆ್ಯಂಡ್ ಸ್ಕ್ವೀಸಸ್ ಇಟ್ ಸೆಲ್ಫ್ ಬೇಸ್ಡ್ ಆನ್ ಯಾರ್ ರಿಕ್ವೈರ್ಮೆಂಟ್ಸ್. ನಮಗೆ ಆ ಕ್ಷಣಕ್ಕೆ ವಿ ಆರ್ ಹ್ಯಾಪಿ ವಿತ್ ಈಚ್ ಅದರ್. ನಮ್ಮ ಹೊಸ ಫೋಟೋಗಳನ್ನು ತೆಗೆಯೋದು, ಹೊಸ ಫೋಟೋ ಶೂಟ್ ಮಾಡಿಸುವಂತಹದ್ದು, ಜಾಗಗಳಿಗೆ ತಿರುಗೋದಕ್ಕೆ ಹೋಗೋದು, ಅಲ್ಲಿ ಫೋಟೋ ತೆಗೆಯೋದು, ಇದೇ ನಮ್ಮ ಬದುಕಿನ ಹಾಬೀಸ್ ಆಗಿ ಹೋಯ್ತೆ ಹೊರತು ಫೋಟೋಗಳನ್ನು ಚೂಸ್ ಮಾಡಬೇಕು, ಆಲ್ಬಮ್ ಒಂದನ್ನು ಮಾಡಿಸ್ಬೇಕು ಅಂತ ಹೇಳುವಂತಹದ್ದು ನಮಗೆ ಮರೆತೋಗಿತ್ತು. ಊರಿಗೆ ಹೋದಾಗಲೆಲ್ಲ ಒಂದು ಅತ್ತೆ ನೆನಪು ಮಾಡ್ತಿದ್ರು, ಮಾವ ನೆನಪು ಮಾಡ್ತಿದ್ರು, ಮನೆಗೆ ಬಂದರೆ ಅಮ್ಮ ಮೆಲ್ಲಕ್ಕೆ ಕೇಳ್ತಿದ್ರು, ಆಲ್ಬಮ್ ಕತೆ ಎಂತ, ನೀವು ಯಾವಾಗ ಆಲ್ಬಮ್ ಮಾಡಿಸೋದು ಅಂತ. ಅಪೂರ್ವ ನನ್ನ ಮುಖವನ್ನು ನೋಡಿ ನನ್ನನ್ನು ಗದರೋದು. ಬಿಕಾಸ್ ಅವಳು ಕರೆದಾಗಲೆಲ್ಲ ಆಲ್ಬಮ್ನಿಂದ ಫೋಟೋ ಚೂಸ್ ಮಾಡೋದಕ್ಕೆ ಹೋಗದೇ ಇದ್ದಂತಹ ವ್ಯಕ್ತಿ ನಾನೊಬ್ಬನೇ. 1 ವರ್ಷವೋ 1.5 ವರ್ಷವೋ ಕಳೀತು. ಫೋಟೋಗ್ರಾಫರ್ ಕೇಳಿದರು, ಆಯಿತು ನಿಮ್ಮನ್ನು ನಂಬಿಕೊಂಡ್ರೆ ಆಗೋದಿಲ್ಲ, ನಾನೇ ಫೋಟೋಗಳನ್ನು ಸಾರ್ಟ್ ಮಾಡಿ ಆಲ್ಬಮ್ ಮಾಡಿ ಕೊಡ್ತೀನಿ ಅಂತ. ನಾವು ಇಲ್ಲ 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 ಇಲ್ಲ, ನಮ್ದು ಒಂದಿಷ್ಟು ಫೋಟೋಗಳನ್ನು ನಾವೇ ಚೂಸ್ ಮಾಡಬೇಕು ಅಂತ ಮತ್ತೆ ಮುಂದೆ ಹಾಕಿದ್ದಾಯಿತು. ಮತ್ತೆ ಮಗಳು ಹುಟ್ಟಿದ್ಲು, ಮಗಳು ದೊಡ್ಡವಳಾಗೋದು ಅಂತಾಯಿತು, ಅವಳ ಫೋಟೋ ಶೂಟ್ಗಳು ಆದವು. ವಿ ಫರ್ಗಾಟ್ ಅಬೌಟ್ ಅವರ್ ಆಲ್ಬಮ್. ಆಗೊಮ್ಮೆ ಈಗೊಮ್ಮೆ 2 ತಿಂಗಳಿಗೊಮ್ಮೆ ನೆನಪಾಗುವಂತಹದ್ದೆಲ್ಲ ಇತ್ತು, ಆಲ್ಬಮ್ ಅನ್ನೊಂದು ಈ ಸರ್ತಿ ಮಾಡಬೇಕು, ಮುಗಿಸ್ಬೇಕು ಅಂತ. ಮೋಸ್ಟ್ಲಿ ಅಪೂರ್ವ ಆಸ್ಪತ್ರೆಗೆ ಸೇರೋದಕ್ಕಿಂತ ಜಸ್ಟ್ 1 ತಿಂಗಳ ಮುಂಚೆ ನಾನು ಅವರಿಗೆ ಫೋಟೋಗ್ರಾಫರ್ಗೆ ಕಾಲ್ ಮಾಡಿದ್ದೆ ಅಂತ ನನ್ನ ನೆನಪು ನನಗೆ ಗೊತ್ತಿಲ್ಲ. ನಮ್ಮನ್ನು ಕಾದರೆ ಆಗೋದಿಲ್ಲ, ದಯವಿಟ್ಟು ನೀವು ಫ್ರೀ ಆದಾಗ ನಿಮ್ಮ ಟೈಮ್ ನೋಡಿಕೊಂಡು ನಮ್ಮದೊಂದು ಆಲ್ಬಮ್ ಮಾಡಿಕೊಡಿ ಅಂತ. 6 ವರ್ಷದ ಹಳೆಯ ಆಲ್ಬಮ್. ನೀವೊಂದು ಆಲೋಚನೆ ಮಾಡಿ, ಅವರಿಗೂ ಮತ್ತೆ ಒಂದಿಷ್ಟು ಫಂಕ್ಷನ್ಗಳು, ಮತ್ತೆ ಅವರಲ್ಲಿ ಅರ್ಜೆಂಟ್ ಮಾಡಿ ನಮಗೆ ಆಲ್ಬಮ್ ಮಾಡಿಕೊಡಿ ಅಂತ ಕೇಳುವಂತಹ ಜನರು ಹೀಗೆಲ್ಲ ಇದ್ದಾಗ ಅವರಿಗೂ ಪ್ರಾಯಶಃ ಆ ಟೈಮ್ ಫ್ರೇಮ್ನಲ್ಲಿ ಅದನ್ನು ಅಡ್ಜಸ್ಟ್ ಮಾಡೋದು ಸಾಧ್ಯ ಆಗಲಿಲ್ಲ. ನಾವು ಆಸ್ಪತ್ರೆ ಸೇರಿದ್ವಿ. ಆಸ್ಪತ್ರೆಯಲ್ಲಿ ನಮ್ಮ ದಿನಗಳು ಮುಂದುವರಿತಾ ಇದ್ದಾಗ ಅವರಿಗೆ ಅವರ ಹೆಂಡತಿ ಹೇಳಿದ್ರಂತೆ, ಆಲ್ಬಮ್ ಒಂದು ಮಾಡಿಕೊಡಿ,
ಎಲ್ಲಾದರೂ ರಿಕವರಿ ಆಗುವಂತಹ ಸ್ಟೇಜ್ ಬಂದರೆ ಅವಳಿಗೆ ಅದನ್ನೆಲ್ಲವನ್ನು ತೋರಿಸಿ ಖುಷಿ ಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅವರಿಗೆ ಅಂತ ಅವರು ಅದನ್ನು ಆಲೋಚನೆ ಮಾಡಿದರು. ಒಂದು ದಿನ ಸಮ್ವೇರ್ ಅರೌಂಡ್ 90th or 100th ಡೇ ಆಫ್ ಆರ್ ಹಾಸ್ಪಿಟಲೈಸೇಷನ್ ಅವರು ನಮ್ಮನ್ನು ವಿಸಿಟ್ ಮಾಡೋದಕ್ಕೆ ಬಂದರು. ಅವಳನ್ನು ನೋಡಬಹುದಾ ಅಂತ ಕೇಳಿದರು. ದಯವಿಟ್ಟು ಬಾಗಿಲಲ್ಲೇ ನಿಂತು ನೋಡಿ, ನೀವು ಇಷ್ಟು ದೂರ ಬಂದಿದ್ದೀರಿ, ಒಳಗೆ ದಯವಿಟ್ಟು ಬರಬೇಡಿ ಪ್ಲೀಸ್, ಡೋಂಟ್ ಮೈಂಡ್, ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ, ಯಾರನ್ನೂ ಒಳಗೆ ಬಿಡ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ ಅಂತಂದೆ. ಅಯ್ಯೋ, ಈ ವಿಷಯದಲ್ಲಿ ಏನೂ ಬೇಜಾರಿಲ್ಲ ಆಶೀಶ್, ನೀನು ನನಗೆ ಅದನ್ನೆಲ್ಲ ಹೇಳಬೇಕಾಗಿಲ್ಲ, ಇಲ್ಲಿಂದ ನೋಡೋದಕ್ಕೆ ಸಿಕ್ಕಿತಲ್ಲ ನನಗೆ ಸಾಕು ಅಂತಂದು. ಸ್ವಲ್ಪ ಹೊತ್ತು ಮಾತಾಡಿದೆ. ಹೊರಡಬೇಕು ಅಂತಾದಾಗ ಬ್ಯಾಗಿನಿಂದ ಏನನ್ನು ತೆಗೆದು ನನ್ನ ಕೈಯಲ್ಲಿಡೋದಕ್ಕೆ ಹೊರಟರು. ಏನಿದು ಅಂತ ಕೇಳಿದೆ. ಒಂದು ಕವರ್ ಇತ್ತು. ಕವರ್ ತೆಗೆದು ನೋಡಿದರೆ ಅದರ ಒಳಗೆ 500 ರೂಪಾಯಿಯ ನೋಟಿನ ಒಂದಿಷ್ಟು ಕೌಂಟಿನ ನೋಟ್ಸ್ ಇದ್ವು. ಯಾಕಿದು ಅಂತ ಕೇಳಿದೆ. ಇಲ್ಲ, ನಿನಗೆಲ್ಲ ಕೊಡ್ತಿರುವಂತಹದ್ದು ಇದು ಅವಳಿಗೆ ಕೊಡ್ತಿರೋದು, ಅವಳು ನನ್ನ ಸಹೋದರಿಯ ಹಾಗಾಗಿ ಅವಳ ಕೈಗೆ ದುಡ್ಡನ್ನು ಕೊಡಬೇಕು ಅಂತಿತ್ತು, ಹಾಗಾಗಿ ಕೊಡ್ತಿದ್ದೇನೆ ಅಂತಂದ್ರು. ಆಸ್ಪತ್ರೆಯಲ್ಲಿರುವಾಗ ಯಾರಿಗೆ ಎಷ್ಟು ಕಷ್ಟ ಹೇಗಿರುತ್ತೆ ಅಂತೆಲ್ಲ ಗೊತ್ತಿರೋದಿಲ್ಲ ನಮಗೆ. ಹಾಗಾಗಿ ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡಬೇಕು ಅಂತ ಹೇಳುವಂತಹದ್ದು ಅವರ ಇರಾದೆ ಆಗಿತ್ತು. ನಾನು ಅವರ ಹತ್ರ ಹೇಳಿದೆ, ಇಲ್ಲಿವರೆಗೆ ಬಂದಿದ್ದೀರಿ, ಇಷ್ಟು ವಿಶ್ವಾಸವನ್ನು ತೋರಿಸಿದ್ದೀರಿ, ಸಂಬಂಧಿಕರಲ್ಲ ನೀವು, ಆದರೂ ಆತ್ಮೀಯತೆಯನ್ನು ಇಟ್ಟುಕೊಂಡು ದುಡ್ಡು ತಂದು ಕೊಡ್ತಿದ್ದೀರಿ. ಈ ಆತ್ಮೀಯತೆಗೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ದುಡ್ಡು ಬೇಡ. ಬೇಕು ಅಂತಂದರೆ ಖಂಡಿತ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ, ಖಂಡಿತ ನಾನು ನಿಮ್ಮ ಹತ್ರ ಕೇಳ್ತೀನಿ, ಬಟ್ ದುಡ್ಡು ಬೇಡ ಸರ್ ಅಂತಂದೆ. ಅವರು ಕೇಳೋದಕ್ಕೆ ತಯಾರಿರಲಿಲ್ಲ. ಒಂದು ಸ್ವಲ್ಪ ಹೊತ್ತು ಅವರನ್ನು ಸಂತೈಸಿ ಸಮಾಧಾನಗೊಳಿಸಿ, ದುಡ್ಡು ಬೇಡ, ದುಡ್ಡನ್ನು ಅರೇಂಜ್ ಮಾಡಿದ್ದೇನೆ ನಾನು, ಐ ವಿಲ್ ಮ್ಯಾನೇಜ್, ಒಂದು ವೇಳೆ ಸಮಸ್ಯೆ ಬಂತು ಅಂತಂದರೆ ಖಂಡಿತ ನಿಮ್ಮ ಹತ್ರ ನಾನು ಕೇಳ್ತೇನೆ ಅನ್ನುವಂತಹ ಮಾತನ್ನು ಅವರಿಗೆ ಹೇಳಿ ಅವರನ್ನು ಕಳಿಸುವವನಿರ್ಬೇಕಾದ್ರೆ ಅವ್ರು ಇದೇ ಮಾತನ್ನು ಕೇಳಿದರು. ಆಲ್ಬಮ್ ನಾನೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ, ಆದ ಕೂಡಲೇ ತಂದು ಕೊಡ್ತೇನೆ ಆಶೀಶ್ ಅಂತ. ಆಯಿತು ಅಂದೆ. ಅವರು ಮತ್ತೆ ಮೆಸೇಜ್ ಮಾಡಿದ್ದು ನನಗೆ ಅಕ್ಟೋಬರ್ 7ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ, ಆಲ್ಬಮ್ ತಯಾರಾಗಿದೆ, ನನಗೆ ತಂದು ಕೊಡ್ಲಾ ಅಂತ. ಖಂಡಿತ ತಂದು ಕೊಡಿ ಅಂತ ಹೇಳಿದೆ. ಆ ಕ್ಷಣಕ್ಕೂ ನನಗಿದ್ದದ್ದು ಅವಳು ವಾಪಸ್ ಬರ್ತಾಳೆ ಅನ್ನುವಂತಹ ನಂಬಿಕೆ. ಬೆಳಗ್ಗೆ 6:30 7 ಗಂಟೆಗೆ ಹೋಗಿದ್ದಾಗ ಗಂಗಾಜಲ ಕುಡಿಸಿ ಬಂದಿದ್ದಂತಹ ನನಗೆ ಅವರು ಆಲ್ಬಮ್ ಕೊಡ್ತೀನಿ ಅಂತ ಹೇಳುವಾಗ ತಂದು ಕೊಡಿ, ಅವಳಿಗೆ ಅದನ್ನು ತೋರಿಸ್ತೀನಿ ಅಂತ ಹೇಳುವಂತಹದ್ದೇ ಮನಸ್ಥಿತಿ. ಬಟ್ ಅವರಿಗೂ ಆ ಕ್ಷಣಕ್ಕೆ ಅವಳು ಹೋಗ್ತಾಳೆ ಅನ್ನುವಂಥದ್ದು ಅರಿವಿರಲಿಲ್ಲ. ಬಿಕಾಸ್ ನಾನು ಯಾರಿಗೂ ಕೂಡ ಪಬ್ಲಿಕ್ ಆಗಿ ಅವಳ ಪರಿಸ್ಥಿತಿ ಇಷ್ಟು ವಿಷಮವಾಗಿದೆ ಅನ್ನೋದನ್ನು ಹೇಳಿರಲಿಲ್ಲ. ಪ್ರಾರ್ಥನೆ ಮಾಡಿ, ನಿಮ್ಮ ಪ್ರಾರ್ಥನೆ ಅಗತ್ಯ ಇದೆ, ಪ್ರಾರ್ಥನೆ ಬೇಕು, ಸ್ವಲ್ಪ ಕಷ್ಟ ಆಗ್ತಾ ಇದೆ ಸಿಚುವೇಶನ್, ಬಟ್ ಪ್ರಾರ್ಥನೆಗಳಿಂದ ಆಗದೇ ಇರುವಂತಹದ್ದು ಯಾವುದೂ ಇಲ್ಲ ಅಂತ ನಾನು ಹೇಳಿದ್ದಾಗ, ಮತ್ತೆ ನಾವು ಮಂಗಳೂರಿನಲ್ಲಿ ಮನೆ ಮಾಡಿದ್ದೇವೆ ಅಂತೆಲ್ಲ ಜನರಿಗೆ ಗೊತ್ತಾದಾಗ ಎಲ್ಲರ ತಲೆಯಲ್ಲಿ ಆಲೋಚನೆ ಏನು ಅಂತ ಹೇಳಿದರೆ ಅವಳು ಹುಷಾರಾಗ್ತಿದ್ದಾಳೆ ಅಂತ ಹೇಳುವಂತಹದ್ದೇ. ಅಷ್ಟು ದಿನಗಳ ಕಾಲ ಆಸ್ಪತ್ರೆಯ ವಾಸ ಅಂತ ಹೇಳಿದಾಗ ಏನೋ ಒಂದಿಷ್ಟು ಇಂಪ್ರೂವ್ಮೆಂಟ್ಸ್ ಬಂದಿರ್ತದೆ ಅಂತಲೇ ಆಲೋಚನೆ ಮಾಡೋದಲ್ಲ ಜನರು. ಅವರು ಕೂಡ ಹಾಗೆ ಆಲೋಚನೆ ಮಾಡಿದ್ರು. 6 ಗಂಟೆಗೆ ಅಪೂರ್ವ ಇನ್ನಿಲ್ಲ ಅಂತ ಹೇಳುವಂತಹ ಪೋಸ್ಟನ್ನು ನಾನು ಹಾಕಿದಾಗ ಅವರು ಮಂಗಳೂರಿನಲ್ಲೇ ಇದ್ರಂತೆ. ಏನು ಮಾಡಬೇಕು ಅಂತ ಅವರಿಗೆ ತಿಳಿಯದ ಪರಿಸ್ಥಿತಿ. ಅವರು ನನಗೆ ಕಾಲ್ ಮಾಡಿದ್ರು ಅಥವಾ ಹೇಗೋ ಒಂದು ಬರಬೇಕಾ ಬೇಡವಾ ಅಂತ ಹೇಳುವಂತಹ ಮನಸ್ಥಿತಿಯಲ್ಲಿ ಅವರಿದ್ರು. ನಾನೇ ಮೆಸೇಜ್ ಮಾಡಿದ್ನೋ ಕಾಲ್ ಮಾಡಿದ್ನೋ ಏನೋ ಒಂದು ಮಾಡಿದೆ, ಅವರಿಗೆ ಹೇಳಿದೆ ಬೇಕು ತಂದು ಕೊಡಿ ಆಲ್ಬಮ್ನ, ನನಗೆ ಅದು ಬೇಕು ಅಂತ. ಆಲ್ಬಮ್ ತಂದು ಕೊಟ್ಟರು. ಅವರು ಏನು ಮಾತಾಡುವ ಪರಿಸ್ಥಿತಿಯಲ್ಲಿರಲಿಲ್ಲ. ಆ ಕ್ಷಣಕ್ಕೆ ನಾನು ಏನು ಮಾತಾಡುವ ಪರಿಸ್ಥಿತಿಯಲ್ಲಿರಲಿಲ್ಲ. ನನಗಿವತ್ತಿಗೂ ಅರ್ಥ ಆಗದೇ ಇರುವಂತಹದ್ದೇನು ಅಂತ ಹೇಳಿದರೆ, ಈ ರೀತಿಯ ಋಣಗಳು ಯಾಕೆ ಮನುಷ್ಯನಿಗೆ? ಅಪೂರ್ವಳಿಗೆ 6 ವರ್ಷದ ಅವಧಿಯಲ್ಲಿ ಆಲ್ಬಮ್ ಮಾಡಿಕೊಡ್ಲಿಕ್ಕೆ, ಆಲ್ಬಮನ್ನು ನೋಡಲಿಕ್ಕೆ ಆಗದೆ ಇರುವಷ್ಟು ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು? ನಮಗೆ ಯಾಕೆ ಅದನ್ನು ಮಾಡೋದಕ್ಕಾಗಲಿಲ್ಲ? ಯೋಚನೆ ಮಾಡಿ, ಸುಮ್ಮನೆ ಕೂತು ಆಲೋಚನೆ ಮಾಡಿದಿದ್ರೆ, ಇಫ್ ವಿ ಹ್ಯಾಡ್ ಡಿಸೈಡೆಡ್ ದ್ಯಾಟ್ ವಿ ವಾಂಟ್ ದಿಸ್ ಆಲ್ಬಮ್ ಡನ್, 1 ವಾರದಲ್ಲಿ ನಮಗೆಲ್ಲವನ್ನು ಮಾಡಿ ಮುಗಿಸೋದಕ್ಕೆ ಸಾಧ್ಯ ಆಗ್ತಿತ್ತು. ಬಟ್ 6 ವರ್ಷದ ಅವಧಿಯಲ್ಲಿ ಅಥವಾ 5 ವರ್ಷದ ಅವಧಿಯಲ್ಲಿ ಅವಳು ಬದುಕಿದ್ದಷ್ಟು ಟೈಮ್ ನಮ್ಗೆ ಯಾಕೆ ಸಮಯ ಸಿಗಲೇ ಇಲ್ಲ ಅಂತ ಹೇಳುವಂತಹದ್ದು ನನಗಿನ್ನೂ ಅರ್ಥವೇ ಆಗೋದಿಲ್ಲ. ಬಟ್ ಇಟ್ ಇಸ್ ಟೋಟಲಿ ಆನ್ ಅಸ್ ಆರ್ ಟೋಟಲಿ ಆನ್ ಮೀ ಇದನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂತಹದ್ದು. ಕೆಲವೊಂದಿಷ್ಟು ವಿಚಾರಗಳಿಗೆ ಕಾರಣಗಳೇ ಏನು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಬದುಕಲ್ಲಿ ಹೀಗೂ ಒಂದು
ಪ್ರಾಪ್ತಿ ಅಂತ ಕರಿತೇವೆ ಅದನ್ನ. ಏನನ್ನಾದ್ರೂ ಪಡಿಬೇಕು ಅಂತ ಹೇಳಿದ್ರೆ, ಅದಕ್ಕೊಂದು ಅವಕಾಶ ಸಿಗ್ಬೇಕು ಅಂತ ಹೇಳಿದ್ರೆ ಅದು ಪ್ರಾಪ್ತಿ ಬೇಕು ಅಂತ. ಅವಳಿಗೆ ಯಾಕೆ ಇದು ಪ್ರಾಪ್ತವಾಗ್ಲೇ ಇಲ್ಲ? ಯಾಕೆ ಅವಳಿಗೆ ಇದು ಸಿಗ್ಲಿಲ್ಲ? ಉತ್ತರ ಇಲ್ಲದ ಪ್ರಶ್ನೆ ಇದು. ನೋಡಿದಿದ್ರೆ ಖಂಡಿತ ಖುಷಿ ಪಡ್ತಿದ್ಲು. ಶಿ ಯೂಸ್ ಟು ಚೆರಿಶ್ ಈಚ್ ಅಂಡ್ ಎವ್ರಿ ಸಿಂಗಲ್ ಫೋಟೋ ಆಫ್ ಆರ್ಸ್. ಇದನ್ನು ನೋಡುವ ಅವಕಾಶ ಅವಳಿಗೆ ಯಾಕೆ ಸಿಗ್ಲಿಲ್ಲ ಗೊತ್ತಿಲ್ಲ. ಇದು ಇವತ್ತಿನ ವಿಡಿಯೋ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್.